ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜುಲೈ 21, 2024 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ವಾಟ್ ಈಸ್ ದ ಜೆಂಡರ್ ಗ್ಯಾಪ್ ಇನ್ ಎಜುಕೇಶನ್ ಅನ್ನುವಂಥದ್ದು. ಭಾರತದ ಶಿಕ್ಷಣದಲ್ಲಿರ್ತಕ್ಕಂಥ ಜೆಂಡರ್ ಗ್ಯಾಪ್ ಏನಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಯಾಕೆ ಜೆಂಡರ್ ಗ್ಯಾಪ್ ಇನ್ ಎಜುಕೇಶನ್ ಅನ್ನುವಂಥದ್ದು ಸುದ್ದಿಯಲ್ಲಿದೆ? ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನುವಂಥದ್ದು ಏನೆಲ್ಲವನ್ನ ತಿಳಿಸ್ತಾ ಇದೆ ಮತ್ತು 2024ರ ರಿಪೋರ್ಟ್ ನಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಯಾರು ಈ ರಿಪೋರ್ಟ್ ಅನ್ನ ಹೊರತರ್ತಾರೆ? ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನ ಹೊರತನ್ನುವಂತವ್ರು ಯಾರು ಅನ್ನುವಂತ ನೇರವಾದ ಪ್ರಶ್ನೆಯನ್ನ UPSC ಅಥವಾ KPSC ಪ್ರಿಲಿಮ್ಸ್ ನಲ್ಲಿ ಅಥವಾ ಇನ್ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದು. ಬಹುಮುಖ್ಯವಾದಂತಹ ಅಂಶ. ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನುವಂಥದ್ದು ಈ ರಿಪೋರ್ಟ್ ಅನ್ನ ಹೊರತರುತ್ತೆ ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿದಿರ್ಬೇಕಾಗತ್ತೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ಸ್ ರೀಸೆಂಟ್ಲಿ ತಿಳಿಸಿರೋ ಆ ಒಂದು ರಿಪೋರ್ಟ್ ರೀಸೆಂಟ್ಲಿ ಬಂದಿರೋದ್ರ ಪ್ರಕಾರ 146 ರಾಷ್ಟ್ರಗಳ ಪೈಕಿ ಭಾರತ 129ನೇ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಇದು ಏನ್ ತೋರಿಸ್ತಾ ಇದೆ ಅಂತಂದ್ರೆ ನಮ್ಮ ಶೈಕ್ಷಣಿಕ ವಲಯದಲ್ಲಿ ಮತ್ತಷ್ಟು ಡಿಕ್ಲೈನ್ ಅನ್ನ ಭಾರತ ಅನ್ನುವಂಥದ್ದು ಜೆಂಡರ್ ಗ್ಯಾಪ್ ಅನ್ನ ಫಿಲ್ ಮಾಡೋದ್ರಲ್ಲಿ ಫೇಲ್ಯೂರ್ ನ ರೀತಿಯಲ್ಲಿ ಅಂದ್ರೆ ಸಾಕಷ್ಟು ಮಟ್ಟಿಗಿನ ಯಶಸ್ಸನ್ನ ಪಡೆಯೋದ್ರಲ್ಲಿ ಹಿಂದೆ ಸರಿತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಯಾಕೆ ಭಾರತದ ರ್ಯಾಂಕಿಂಗ್ ಅನ್ನುವಂಥದ್ದು ಶ್ರೇಣಿ ಅನ್ನುವಂಥದ್ದು ದಿನೇ ದಿನೇ ಹಿಂದಕ್ಕೆ ಸರಿತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನುವಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಮಿನ ಒಂದು ಮುಖ್ಯವಾದಂತಹ ರಿಪೋರ್ಟ್ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಆನ್ಯುಯಲ್ ಪಬ್ಲಿಕೇಶನ್. ಕೆಲವಷ್ಟು ರಿಪೋರ್ಟ್ಸ್ಗಳು ದ್ವೈವಾರ್ಷಿಕವಾಗಿ ಬರ್ತವೆ, ಆದ್ರೆ ಇದು ಆನ್ಯುಯಲ್ ರಿಪೋರ್ಟ್ ಆಗಿರುತ್ತೆ. ಎಷ್ಟರ ಮಟ್ಟಿಗೆ ನಾವು ಜೆಂಡರ್ ಈಕ್ವಾಲಿಟಿಯನ್ನ ಜಾಗತಿಕವಾಗಿ ತರೋದ್ರ ಕಡೆಗೆ ಸಕ್ಸಸ್ ಅನ್ನ ತಗೊಂಡಿದ್ದೇವೆ ಅನ್ನೋದ್ರ ಮೇಲೆ ಇದು ರ್ಯಾಂಕಿಂಗ್ ಅನ್ನ ನೀಡ್ತಾ ಹೋಗುತ್ತೆ. 2006ರಲ್ಲಿ ಈ ರಿಪೋರ್ಟ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದೆ. ಒಂದು ಕಾಂಪ್ರಹೆನ್ಸಿವ್ ಅನಾಲಿಸಿಸ್ ಅನ್ನ ನೀಡುತ್ತೆ. ಜೆಂಡರ್ ಬೇಸ್ಡ್ ಡಿಸ್ಪ್ಯಾರಿಟೀಸ್ಗಳು 4 ಮುಖ್ಯವಾದ ಏರಿಯಾಸ್ಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಆ ಏರಿಯಾಸ್ಗಳು ಯಾವುದು ಅಂದ್ರೆ, ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಮತ್ತು ಆಪರ್ಚುನಿಟೀಸ್ಗಳು ಹೇಗೆ ಸಿಗ್ತಾ ಇದೆ ಎರಡೂ ಜೆಂಡರ್ಗೆ ಅಂತ ಹೇಳಿ ನೋಡುವಂಥದ್ದು, ಮತ್ತು ಎಜುಕೇಶನಲ್ ಅಟೈನ್ಮೆಂಟ್ ನ ವಿಚಾರ ಆಗ್ಬಹುದು, ಹಾಗೆ ಹೆಲ್ತ್ ಅಂಡ್ ಸರ್ವೈವಲ್ ನ ವಿಚಾರ ಆಗ್ಬಹುದು, ಮತ್ತು ಪೊಲಿಟಿಕಲ್ ಎಂಪವರ್ಮೆಂಟ್ ನ ವಿಚಾರ ಆಗ್ಬಹುದು. ಈ 4 ನೋಡಿ ಜೆಂಡರ್ ಗ್ಯಾಪ್ ಅನ್ನ ಇಲ್ಲಿ ಅಳತೆ ಮಾಡುವಂತದನ್ನ ಕಾಣಬಹುದು. ಆದ್ರೆ ಇಲ್ಲಿ ಈ 4 ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಎಜುಕೇಶನ್ ಅನ್ನು ಕೂಡ ಆರ್ಟಿಕಲ್ ಫೋಕಸ್ ಮಾಡಿರ್ತಕ್ಕಂಥದ್ದು. ಈ ರಿಪೋರ್ಟ್ ನಮ್ಗೆ ಏನ್ ತಿಳಿಸ್ತಾ ಇದೆ ಅಂತ ಅಂದ್ರೆ, ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ ಅಂತ ಬಂದಾಗ ಈ ಡೈಮೆನ್ಷನ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವರ್ಕ್ ಪ್ಲೇಸ್ ನಲ್ಲಿ ಡಿಸ್ಪ್ಯಾರಿಟೀಸ್ ಇದೆ ಮಹಿಳೆಯರು ಮತ್ತು ಪುರುಷರಿಗೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ವೇಜ್ ಈಕ್ವಾಲಿಟಿ, ಎಷ್ಟರ ಮಟ್ಟಿಗೆ ಇಬ್ಬರ ಸಂಬಳ ಅನ್ನುವಂಥದ್ದು ಈಕ್ವಲ್ ಆಗಿದೆಯಾ ಇಲ್ವಾ ಅನ್ನುವಂತ ಒಂದು ಈಕ್ವಾಲಿಟಿಯನ್ನ ನೋಡ್ತಾರೆ. ಸಿಮಿಲರ್ ವರ್ಕ್ ಅನ್ನ ಮಾಡ್ತಿದ್ರು ಕೂಡ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಸರಿಯಾದ ರೀತಿಯಲ್ಲಿ ಅಂತ ನೋಡುವಂಥದ್ದಾಗಬಹುದು. ವುಮೆನ್ ಹೈ ರ್ಯಾಂಕಿಂಗ್ ರೋಲ್ಸ್ ಗಳಲ್ಲಿ ಎಷ್ಟರ ಮಟ್ಟಿಗೆ ಇದ್ದಾರೆ ಇಂಡಸ್ಟ್ರೀಸ್ ಗಳಲ್ಲಿ, ಅವರ ಪರ್ಸೆಂಟೇಜ್ ಏನು ಹೈ ರ್ಯಾಂಕಿಂಗ್ ರೋಲ್ಸ್ ಗಳಲ್ಲಿ, ಈ ಎಲ್ಲ ವಿಚಾರಗಳನ್ನ ಈ ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ ಅನ್ನುವಂತ ಒಂದು ಕೀ ಕಾಂಪೊನೆಂಟ್ ನೋಡುತ್ತೆ. ಮತ್ತು ಎಜುಕೇಶನಲ್ ಅಟೈನ್ಮೆಂಟ್ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಗ್ಯಾಪ್ ಇದೆ ಪುರುಷರು ಮತ್ತು ಸ್ತ್ರೀಯರ ನಡುವೆ ಎಜುಕೇಶನ್ ಅಲ್ಲಿ ಆಕ್ಸೆಸ್ ಅನ್ನ ಪಡೆಯೋದಕ್ಕೆ, ಅಂದ್ರೆ ಶಿಕ್ಷಣಕ್ಕೆ ಆಕ್ಸೆಸ್ ಪಡ್ಕೊಳ್ಳೋದ್ರಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಸುಲಭ ಆಗ್ತಿದೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನುವಂಥದ್ದನ್ನ ನೋಡುವಂಥದ್ದು. ಮತ್ತು ಲಿಟ್ರಸಿ ರೇಟ್ಸ್, ಸಾಕ್ಷರತಾ ಪ್ರಮಾಣವನ್ನ ಇದು ಎವ್ಯಾಲ್ಯೂಯೇಟ್ ಮಾಡುತ್ತೆ. ಎನ್ರೋಲ್ಮೆಂಟ್ ಲೆವೆಲ್ಸ್ ಅನ್ನುವಂಥದ್ದು ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಎಜುಕೇಶನ್ಸ್ ಗಳಲ್ಲಿ ಎಷ್ಟರ ಮಟ್ಟಿಗಿದೆ ಈ 2 ಲಿಂಗಗಳಲ್ಲಿ ಅನ್ನುವಂಥದ್ದನ್ನ ನೋಡುವಂತ ಕಾರ್ಯವನ್ನ ಈ ಒಂದು ಪ್ಯಾರಾಮೀಟರ್ ಮಾಡುತ್ತೆ. ಇನ್ನ ಹೆಲ್ತ್ ಅಂಡ್ ಸರ್ವೈವಲ್ ಅಂತ ಬಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅನ್ನುವಂಥದ್ದು ಮತ್ತು ಅಂಡ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ 2 ಜೆಂಡರ್ಗೆ ಅಂತ ಹೇಳಿ ನೋಡುವಂಥದ್ದು. ಈ ಮೂಲಕ ಡಿಸ್ಪ್ಯಾರಿಟೀಸ್ ಗಳನ್ನ ಇಲ್ಲಿ ನೋಡ್ತಾರೆ ಹೆಲ್ತ್ ಅಂಡ್ ಸರ್ವೈವಲ್ ನ ವಿಚಾರದಲ್ಲಿ. ಇನ್ನು ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಬಂದಾಗ ಈ ಡೈಮೆನ್ಷನ್ ನಲ್ಲಿ ಎಷ್ಟರ ಮಟ್ಟಿಗೆ ಡಿಸಿಷನ್ ಮೇಕಿಂಗ್ ಪೊಸಿಷನ್ಸ್ ಗಳಲ್ಲಿ ಪೊಲಿಟಿಕಲ್ ಅರೇನಾದಲ್ಲಿ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು. ಪಾರ್ಲಿಮೆಂಟರಿ ಸೀಟ್ಸ್ ಗಳಲ್ಲಿ, ಮಿನಿಸ್ಟೀರಿಯಲ್ ರೋಲ್ಸ್ ಗಳಲ್ಲಿ ಅವರ ಪ್ರಪೋರ್ಷನ್ ಅಥವಾ ಪರ್ಸೆಂಟೇಜ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡುವಂಥದ್ದು. ಇವತ್ತು ನಮ್ಮ ಭಾರತದಲ್ಲೂ ಕೂಡ ದಿನೇ ದಿನೇ ಹೆಚ್ಚಾಗಬೇಕಾಗಿದ್ದಂತ ವುಮೆನ್ ಪ್ರೆಸೆನ್ಸ್ ಅನ್ನುವಂಥದ್ದು ಪೊಲಿಟಿಕ್ಸ್ ನಲ್ಲಿ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಅಂತೂ ಆಗಿಲ್ಲ. ಮತ್ತೆ ಕಳೆದ ಬಾರಿಗೆ ಕಂಪೇರ್ ಮಾಡಿದಾಗ ಈ ಬಾರಿ ಇನ್ನೂ ನಂಬರ್ಸ್ಗಳು ಕಡಿಮೆ ಇರೋದನ್ನ ನಾವು ಕಾಣಬಹುದಾಗಿದೆ. ಇಲ್ಲಿ ಏನ್ ಮೆಥಡಾಲಜಿಯನ್ನ ಬಳಸ್ತಾರೆ ಅಂತ ಅಂದ್ರೆ 0 ಇಂದ 1 ವರೆಗೆ ಇಲ್ಲಿ ಸ್ಕೋರಿಂಗ್ ಅನ್ನುವಂಥದ್ದು ಇರುತ್ತೆ. 1 ಅಂತ ಅಂದ್ರೆ ಫುಲ್ ಪ್ಯಾರಿಟಿ ಅನ್ನುವಂಥದ್ದು ಇದೆ ಮೆನ್ ಅಂಡ್ ವುಮೆನ್ ನಡುವೆ ಅನ್ನುವಂಥದ್ದು. 0 ಅಂತ ಅಂದ್ರೆ ದೇರ್ ಇಸ್ ನೋ
ಪ್ಯಾರಿಟಿ, ದೇರ್ ಇಸ್ ನೋ ಡಿಸ್ಪ್ಯಾರಿಟಿ ಅನ್ನುವಂಥದ್ದನ್ನ ತೋರಿಸುತ್ತೆ, ಅಬ್ಸಲ್ಯೂಟ್ ಡಿಸ್ಪ್ಯಾರಿಟಿ. ಹಾಗಾಗಿ ಝೀರೋವನ್ನ ಪಡೆಯೋದಕ್ಕೂ ಕೂಡ ಯಾವ ರಾಷ್ಟ್ರಕ್ಕೂ ಸದ್ಯಕ್ಕೆ ಸಾಧ್ಯ ಆಗೋದು ಸುಲಭ ಅಲ್ಲ. ಮತ್ತು 1 ಅನ್ನುವಂಥದ್ದು ಹೆಚ್ಚಿನ ಡಿಸ್ಪ್ಯಾರಿಟಿಯನ್ನ ತೋರಿಸ್ತಾ ಹೋಗುತ್ತೆ. ಈ ಕಂಟ್ರೀಸ್ಗಳಿಗೆ ಈ ರ್ಯಾಂಕಿಂಗ್ ಅನ್ನ ನೀಡಿ ಇದರ ಆಧಾರದ ಮೇಲೆ ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಇನ್ನ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2024 ಮುಖ್ಯವಾಗಿ ಹೊರತಂದಿರ್ತಕ್ಕಂಥ ಹೈಲೈಟ್ಸ್ ಗಳನ್ನ ನೋಡೋದಾದ್ರೆ, ಸಿಗ್ನಿಫಿಕೆಂಟ್ ಡಿಸ್ಪ್ಯಾರಿಟೀಸ್ ಅನ್ನುವಂಥದ್ದು ಮುಖ್ಯವಾಗಿ ಎಜುಕೇಶನ್ ನಲ್ಲಿದೆ, ಜಾಗತಿಕವಾಗಿ ಕೂಡ. ಇನ್ನ ಭಾರತ ಅಂತ ಬಂದ್ರೆ 129ನೇ ಸ್ಥಾನವನ್ನ 146 ರಾಷ್ಟ್ರಗಳ ಪೈಕಿ ಭಾರತ ಪಡೆದಿರ್ತಕ್ಕಂಥದ್ದು. ಎಜುಕೇಶನಲ್ ಅಟೈನ್ಮೆಂಟ್ ಇಂಡಿಕೇಟರ್ಸ್ ಗಳಲ್ಲಿ ಡಿಕ್ಲೈನ್ ಅನ್ನ ಭಾರತ ಕಂಡಿದೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ನಲ್ಲಿ ಅನ್ನೋದು ನಮಗೆ ಗೊತ್ತಿರಬೇಕು. ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ನಾವು ಡ್ರಾಪ್ ಅನ್ನ ಕಂಡಿದ್ದೇವೆ ರ್ಯಾಂಕಿಂಗ್ ನಲ್ಲಿ ಎಜುಕೇಶನಲ್ ಪ್ಯಾರಿಟಿಯಲ್ಲಿ ಒಂದು ಪರ್ಫೆಕ್ಟ್ ಸ್ಕೋರ್ ಅನ್ನು ಪಡ್ಕೊಳ್ಳೋದಕ್ಕೆ. ಇನ್ನು ಕೀ ಫೈಂಡಿಂಗ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಎಜುಕೇಶನ್ ಅಟೈನ್ಮೆಂಟ್ ಅಂತ ಅಂದ್ರೆ, ಎನ್ರೋಲ್ಮೆಂಟ್ ಅಂಡ್ ಲಿಟ್ರಸಿ ರೇಟ್ಸ್ ಅಂತ ಬಂದಾಗ ಹೈ ಎನ್ರೋಲ್ಮೆಂಟ್ ರೇಟ್ಸ್ ಇದ್ರೂ ಕೂಡ ವುಮೆನ್ ನಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂಡ್ ಟರ್ಷರಿ ಎಜುಕೇಶನ್ ನಲ್ಲಿ ಲಿಟ್ರಸಿ ರೇಟ್ ಗ್ಯಾಪ್ ಅನ್ನುವಂಥದ್ದು ಮೆನ್ ಅಂಡ್ ವುಮೆನ್ ನಡುವೆ ಇವತ್ತಿಗೂ ಕೂಡ 17.2% ಪಾಯಿಂಟ್ಸ್ ಗಳಷ್ಟು ಇರ್ತಕ್ಕಂಥದನ್ನ ಕಾಣಬಹುದು. ಇನ್ನ ಲೇಟೆಸ್ಟ್ ಫಿಗರ್ಸ್ ಗಳು ನಮಗೆ ತೋರಿಸೋ ಪ್ರಕಾರ 48% ಸ್ಕೂಲ್ ಪಾಪ್ಯುಲೇಷನ್ ಅನ್ನುವಂಥದ್ದು ಗರ್ಲ್ಸ್ ಗಳನ್ನ ಒಳಗೊಂಡಿದೆ. ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ ಅಂದ್ರೆ 48% ಇದ್ದಾರೆ. ಹಾಗಾಗಿ ಸೆಕೆಂಡರಿ ಎಜುಕೇಶನ್ ಅಲ್ಲಿ ಮತ್ತಷ್ಟು ಕಡಿಮೆ ಇರ್ತಕ್ಕಂಥದನ್ನ ಕಾಣಬಹುದು. ಇನ್ನು ಹೈಯರ್ ಸೆಕೆಂಡರಿ ಲೆವೆಲ್ಗೆ ಹೋದಾಗ ಮತ್ತಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲವನ್ನ ನಾವು ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, ವುಮೆನ್ಗೆ 100ಕ್ಕೆ 100ರಷ್ಟು ಶಿಕ್ಷಣ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಕಂಪೇರ್ ಟು ಮೆನ್ ಅವರ ಒಂದು ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಇದೆ ಅನ್ನುವಂಥದ್ದು ಕಾಣಿಸುತ್ತೆ. ಇನ್ನು GER ಅಥವಾ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅನ್ನುವಂಥದ್ದು ವುಮೆನ್ಗೆ ಹೈಯರ್ ಎಜುಕೇಶನ್ ಅಲ್ಲಿ 28.5% ಇದೆ, ಸ್ಲೈಟ್ಲಿ ಅಬೌವ್ ದ ಮೇಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅನ್ನುವಂಥದ್ದು 28.3% ಇದೆ. ಕಂಪ್ಯಾರಿಟಿವ್ಲಿ ವುಮೆನ್ ನ GER ಅನ್ನುವಂಥದ್ದು ಸ್ಲೈಟ್ಲಿ ಜಾಸ್ತಿ ಇರೋದು ಇದೊಂದು ಪಾಸಿಟಿವ್ ಆದಂತ ಇನ್ಕಮ್ ಒಂದು ಇಂಡಿಕೇಟರ್ ಆಗಿದೆ, ಇದನ್ನ ನೋಡಬಹುದು. ಇನ್ನು ಫಿಮೇಲ್ ಎನ್ರೋಲ್ಮೆಂಟ್ ಅನ್ನುವಂಥದ್ದು 2014-15ಕ್ಕೆ ಹೋಲಿಕೆ ಮಾಡಿದ್ರೆ 32% ಹೆಚ್ಚಾಗಿದೆ ಅಂತ ತಿಳಿಸಬಹುದಾಗುತ್ತೆ. ಇನ್ನ ಏನೆಲ್ಲ ಫ್ಯಾಕ್ಟರ್ಸ್ ಗಳು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಅಂದ್ರೆ, ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಬಹುಮುಖ್ಯ. ಶಾಲೆಗಳನ್ನ ಹತ್ತಿರದಲ್ಲಿ, ವಿದ್ಯಾರ್ಥಿಗಳಿಗೆ ಹತ್ತಿರ ಆಗೋ ರೀತಿ ಶಾಲೆಗಳು ಬರಬೇಕು. ಎಸ್ಪೆಷಲಿ ಮಿಡ್-19s ನಿಂದ ಕೂಡ ಸಿಗ್ನಿಫಿಕೆಂಟ್ ಆಗಿ ಗರ್ಲ್ಸ್ ಎನ್ರೋಲ್ಮೆಂಟ್ ಬೂಸ್ಟ್ ಆಗಿದೆ ಈ ಕಾರಣದಿಂದ. ಇನ್ನು ರೀಜನಲ್ ಡಿಸ್ಪ್ಯಾರಿಟೀಸ್ ಗಳು ಇವತ್ತು ಕೂಡ ಇದೆ, ಅವುಗಳನ್ನ ತೊಡೆದು ಹಾಕಬೇಕು. ಕೆಲವು ರಾಜ್ಯಗಳಲ್ಲಿ ಸೆಕೆಂಡರಿ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಕೊರತೆ ಇದೆ, ಅದನ್ನ ಮುಂದುವರಿಸಬೇಕು. ಇನ್ನು ಫಿಮೇಲ್ ಟೀಚರ್ಸ್ ಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರಿಂದಾಗಿ ಗರ್ಲ್ಸ್ ಗಳ ಎನ್ರೋಲ್ಮೆಂಟ್ ಹೆಚ್ಚಾಗುತ್ತೆ. ಇದು ಗರ್ಲ್ ಎನ್ವಿರಾನ್ಮೆಂಟ್ ಅನ್ನ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತು ಯಾವ ಶಾಲೆಗಳಲ್ಲಿ ಕೇವಲ ಮೇಲ್ ಟೀಚರ್ಸ್ ಇದಾರೋ ಅಲ್ಲಿ ಗರ್ಲ್ಸ್ ಗಳಿಗೆ ಒಂದು ಎನ್ರೋಲ್ಮೆಂಟ್ ಅನ್ನುವಂಥದ್ದು ಒಂದು ಮಟ್ಟಿಗೆ ಕಡಿಮೆ ಕೂಡ ಆಗುತ್ತೆ, ಯಾಕೆಂದ್ರೆ ಪೇರೆಂಟಲ್ ಕನ್ಸರ್ನ್ಸ್ ಗಳಿಂದಾಗಿ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಸ್ಯಾನಿಟೇಷನ್ ಗೆ ಆಕ್ಸೆಸ್ ಅನ್ನ ಅವರಿಗೆ ಒದಗಿಸಿ ಕೊಡ್ಬೇಕಾಗುತ್ತೆ. ಒಂದು ವೇಳೆ ಸೈಕಲ್ಸ್ ಗಳನ್ನ ವಿತರಿಸೋದಾಗಬಹುದು. ಈ ರೀತಿ ಒಂದು ಟ್ರಾನ್ಸ್ಪೋರ್ಟೇಷನ್ ಗೆ ಎಡೆ ಮಾಡಿ ಕೊಡಬೇಕು. ಹಾಗೂ ಸ್ಯಾನಿಟೇಷನ್ ಫೆಸಿಲಿಟೀಸ್ ಗಳನ್ನ ಅಡಿಕ್ವೇಟ್ ಆಗಿ ಪರ್ಟಿಕ್ಯುಲರ್ಲಿ ಮೆನ್ಸ್ಚುರೇಟಿಂಗ್ ಗರ್ಲ್ಸ್ ಗಳಿಗೆ ಇವೆಲ್ಲವೂ ಇರುವಂತೆ ಮಾಡಬೇಕಾಗ್ತದೆ. ಇದೆಲ್ಲವೂ ಕೂಡ ಮೇಜರ್ ಬ್ಯಾರಿಯರ್ ಆಗುತ್ತೆ ಯಾವಾಗ ಹೈಯರ್ ಸೆಕೆಂಡರಿ ಎಜುಕೇಶನ್ ಗೆ ಹೆಣ್ಣು ಮಕ್ಕಳು ಹೋಗ್ತಾರೆ. ಸರಿಯಾದ ಸ್ಯಾನಿಟೇಷನ್ ವ್ಯವಸ್ಥೆ ಇಲ್ಲ ಅಂದ್ರೆ ಶಾಲೆಯನ್ನ ಬಿಡಬೇಕಾದಂತ ವ್ಯವಸ್ಥೆ ಬರುತ್ತೆ. ಇನ್ನು ಫ್ಯೂಚರ್ ನಲ್ಲಿರುವಂತ ಚಾಲೆಂಜಸ್ ಅಂದ್ರೆ, ಹೈಯರ್ ಸೆಕೆಂಡರಿ ಅಂಡ್ ಕಾಲೇಜ್ ಎಜುಕೇಶನ್ ನ ವಿಚಾರದಲ್ಲಿ ಕೂಡ ಹೆಚ್ಚು ಕನ್ಸರ್ನ್ಸ್ ಗಳು ಬರ್ತಾ ಇದೆ. ಯಾಕೆ ಅಂತಂದ್ರೆ ಬಾಯ್ಸ್ ಕೂಡ ಕಾಲೇಜುಗಳನ್ನ ತೋರಿತಾ ಇರ್ತಕ್ಕಂಥದ್ದು ನಮ್ಗೆ ಕಾಣಸಿಗ್ತಾ ಇದೆ ಇಲ್ಲಿ. ಇನ್ನು ಸ್ಟೆಮ್, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಈ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಹೆಣ್ಣು ಮಕ್ಕಳನ್ನ ನಾವು ನೋಡಿದಾಗ ಕೇವಲ 42.5% ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಇನ್ನು ಮಿಕ್ಕಿದ ಒಂದು ಪರ್ಸೆಂಟೇಜ್ ನಲ್ಲಿ ನಮ್ಗೆ ಮೆನ್ ಇದ್ದಾರೆ 57.5%. ಹಾಗಾಗಿ ಇದರಲ್ಲಿ 50ಗೆ ತಂದು ನಿಲ್ಲಿಸುವಂತ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದು ಗಮನವನ್ನ ಹರಿಸಬೇಕಾಗಿದೆ. ಅದಕ್ಕೆ ನೀಡೆಡ್ ಅಥವಾ ಒಂದು ಟಾರ್ಗೆಟೆಡ್ ಎನ್ಕರೇಜ್ಮೆಂಟ್ ಅನ್ನುವಂಥದ್ದು ಬೇಕಾಗ್ತದೆ. ಇನ್ನ ಅಡಲ್ಟ್ ಲಿಟ್ರಸಿ ಅಂತ ಬಂದಾಗ 2011ರ ಸೆನ್ಸಸ್ ನಮ್ಗೆ ಏನ್ ತಿಳಿಸುತ್ತೆ, ಸಿಗ್ನಿಫಿಕೆಂಟ್ ಜೆಂಡರ್ ಗ್ಯಾಪ್ ಇದೆ ಅಡಲ್ಟ್ ಲಿಟ್ರಸಿಲಿ ಅಂತ ತೋರಿಸುತ್ತೆ. ಕೇವಲ 64.63% ಆಫ್ ವುಮೆನ್ ಅವರು ಲಿಟ್ರೇಟ್ ಇದ್ದಾರೆ, ಆದ್ರೆ 80.88% ನಷ್ಟು ಮೆನ್ ಲಿಟ್ರೇಟ್ ಇದ್ದಾರೆ ಅನ್ನುವಂಥದ್ದು ತೋರಿಸುತ್ತೆ. ಇಲ್ಲಿ ಕೂಡ ಸಾಕಷ್ಟು ಜೆಂಡರ್ ಗ್ಯಾಪ್ ಇದೆ 2011ರ ಸೆನ್ಸಸ್ ನ ಪ್ರಕಾರ. ಹಾಗಾಗಿ ಏನೆಲ್ಲ ರೆಕಮೆಂಡ್ ಮಾಡುತ್ತೆ ಈ ರಿಪೋರ್ಟ್ ಅಂತ ಅಂದ್ರೆ, ಶಾಲೆಯ ಒಂದು ಮೂಲಭೂತ ಸೌಕರ್ಯಗಳನ್ನ ಇಂಪ್ರೂವ್ ಮಾಡಬೇಕು, ಫಿಮೇಲ್ ಟೀಚರ್ ಪ್ರೆಸೆನ್ಸ್ ಅನ್ನ ಹೆಚ್ಚುಗೊಳಿಸುವಂತ ಕಾರ್ಯ ಆಗ್ಬೇಕು, ಸ್ಯಾನಿಟೇಷನ್ ಫೆಸಿಲಿಟೀಸ್ ಗಳು ನಮ್ಗೆ ಜಾಸ್ತಿ ಆಗ್ಬೇಕು, ಹಾಗೇನೆ ಫೌಂಡೇಶನಲ್ ಲಿಟ್ರಸಿಯ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು ಅನ್ನುವಂಥದ್ದು. ಇಂಥ ಕನ್ಸರ್ನ್ಸ್ ಗಳನ್ನ ಅಡ್ರೆಸ್ ಮಾಡೋ ಮುಖಾಂತರವಾಗಿ ಹೆಣ್ಣು ಮಕ್ಕಳ ಒಂದು ಶಾಲೆ ಕಾಲೇಜಿನ ದಾಖಲಾತಿಯನ್ನ, ಒಟ್ಟಾರೆ ಅವರ ಶೈಕ್ಷಣಿಕ ಅಭಿವೃದ್ಧಿಯನ್ನ ನಾವು ಕಾಣಬಹುದಾಗುತ್ತೆ ಹೆಚ್ಚಿನದಾಗಿ.
ಹಾಗಾದ್ರೆ ಯಾವಾಗ ರೈಟ್ ಟು ಎಜುಕೇಶನ್ ಅನ್ನುವಂಥದ್ದು ಆಕ್ಟ್ ಎನಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ 2009ರಲ್ಲಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್ ಅನ್ನುವಂಥದ್ದನ್ನ ಹೊರತರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಇಲ್ಲಿ ಎಷ್ಟರ ಮಟ್ಟಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನುವಂಥದ್ದು 6ರಿಂದ 14 ವಯಸ್ಸಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಹುಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾರೆ. ಭಾರತ ಸಂವಿಧಾನದ 21 ಅಡಿಯಲ್ಲಿ ನಾವಿದನ್ನ ಕಾಣಬಹುದಾಗತ್ತೆ ಕೂಡ. ಹಾಗಾದ್ರೆ ಯಾರನ್ನ ಲಿಟ್ರೇಟ್ ಅಂತ ಕರೀತಾರೆ ಭಾರತದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಸೆನ್ಸಸ್ ನ ಪ್ರಕಾರ ಯಾವ ವ್ಯಕ್ತಿ 7 ವರ್ಷಕ್ಕೂ ಹೆಚ್ಚಿನ ಒಂದು ವಯಸ್ಸಿನವರಾಗಿದ್ದು ಅವರು ಬರೆಯೋದಕ್ಕೆ ಮತ್ತು ಓದೋದಕ್ಕೆ ಬರುತ್ತೆ, ಯಾವುದೇ ಒಂದು ಭಾಷೆಯನ್ನ ಬರೀತಾರೆ ಮತ್ತು ಓದುತ್ತಾರೆ ಅಂದ್ರೆ 7 ವರ್ಷದ ಮೇಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಯಾವುದೋ ಒಂದು ಭಾಷೆಯನ್ನ ಓದ್ತಾರೆ ಮತ್ತು ಅದನ್ನ ಬರೀತಾರೆ ಅಂದ್ರೆ ಅವರನ್ನ ಅಕ್ಷರಸ್ಥರು ಅಂತ ಹೇಳಿ ಗುರುತಿಸುವಂಥದ್ದು. ಈ ರೀತಿಯ ಅಕ್ಷರಸ್ಥರು 2011ರಲ್ಲಿ ವುಮೆನ್ 64.63% ಮಾತ್ರ ಇದ್ದಾರೆ, ಮೆನ್ 80.88% ಇದ್ದಾರೆ. ಹಾಗಾಗಿ ಸಾಕಷ್ಟು ಜೆಂಡರ್ ಗ್ಯಾಪ್ ಇಲ್ಲಿರುವಂಥದ್ದು ನಮಗೆ ಕಾಣ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತೋರಿಸುತ್ತೆ. ಈ ಎಲ್ಲ ರೆಕಮೆಂಡೇಶನ್ಸ್ ಗಳೇನಿದೆ, ಇನ್ಫ್ರಾಸ್ಟ್ರಕ್ಚರ್ ನ ಬೆಟರ್ ಮಾಡೋದು, ಫಿಮೇಲ್ ಟೀಚರ್ಸ್ ಗಳನ್ನ ಹೆಚ್ಚುಗೊಳಿಸೋದು, ಸ್ಯಾನಿಟರಿ ಫೆಸಿಲಿಟೀಸ್ ಗಳನ್ನ ನೀಡೋ ಮೂಲಕ ನಾವು ಬೆಟರ್ ಆದಂತ ಒಂದು ಎಜುಕೇಶನ್ ಅನ್ನ, ಜೆಂಡರ್ ಗ್ಯಾಪ್ ಡಿಸ್ಪ್ಯಾರಿಟಿಯನ್ನ ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್ ಸಿಪಿಸಿಬಿ ಪ್ಲಾನ್ಸ್ ಟು ಚೆಕ್ ವೈಲೇಷನ್ಸ್ ಇನ್ ಪ್ಲಾಸ್ಟಿಕ್ ವೇಸ್ಟ್ ಟ್ರೇಡಿಂಗ್ ರೆಜಿಮ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗತ್ತೆ. ಏನೆಲ್ಲ ಇದೆ ಇವತ್ತು ನಾವು ಈ ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡಬೇಕಾಗಿರೋದು ಅಂದ್ರೆ ಪ್ಲಾಸ್ಟಿಕ್ ವೇಸ್ಟ್ ಟ್ರೇಡಿಂಗ್ ರೆಜಿಮ್ ನ ಬಗ್ಗೆ ಅಥವಾ ಈ ಸ್ಕೀಮ್ ನ ಬಗ್ಗೆ ಯಾಕೆ ಇವತ್ತು ಸುದ್ದಿಯಲ್ಲಿದೆ ಅನ್ನೋದನ್ನ ನೋಡೋಣ. ನಂತರದಲ್ಲಿ ಭಾರತದಲ್ಲಿ ಪ್ಲಾಸ್ಟಿಕ್ ವೇಸ್ಟಿನ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂಥದ್ದು ಮತ್ತು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಅನ್ನುವಂಥದ್ರ ಕುರಿತಾಗಿ ಭಾರತ ಹಾಕ್ತಿರ್ತಕ್ಕಂಥ ಎಫರ್ಟ್ಸ್ ಏನು ಅನ್ನುವಂಥದ್ದು ಮತ್ತು ಪ್ಲಾಸ್ಟಿಕ್ ವೇಸ್ಟ್ ರೀಸೈಕಲರ್ಸ್ ಅನ್ನುವಂಥವ್ರು EPR ಸ್ಕೀಮ್ ಅನ್ನ ಯಾವ ರೀತಿಯಾಗಿ ವೈಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲವನ್ನ ಇಲ್ಲಿ ನೋಡ್ತಾ ಹೋಗೋಣ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು ಇನಿಶಿಯೇಟ್ ಮಾಡಿದೆ, ರಾಷ್ಟ್ರಾದ್ಯಂತ ಒಂದು ಆಡಿಟ್ ಆಗಬೇಕು. 800 ರೀಸೈಕ್ಲರ್ಸ್ ಗಳೇನಿದ್ದಾರೆ ಪ್ಲಾಸ್ಟಿಕ್ ವೇಸ್ಟ್ ಗೆ ಸಂಬಂಧಪಟ್ಟಂತೆ ಇವರ ಆಡಿಟ್ ಅನ್ನುವಂಥದ್ದು ರಾಷ್ಟ್ರಾದ್ಯಂತ ಆಗಬೇಕು ಅನ್ನುವಂತ ಒಂದು ವಿಚಾರವನ್ನ ಈಗ CPCB ತಿಳಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಈ ರೀತಿಯ ನಿರ್ಧಾರ ಆಗಿದೆ ಅಂತ ಅಂದ್ರೆ 4 ಫರ್ಮ್ಸ್ ಇನ್ ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅನ್ನುವಂಥವು 6 ಲಕ್ಷ ಬೋಗಸ್ ಸರ್ಟಿಫಿಕೇಟ್ಸ್ ಗಳನ್ನ ಇಶ್ಯೂ ಮಾಡಿವೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ EPR ಸ್ಕೀಮ್ ನ ಅಡಿಯಲ್ಲಿ. ಹಾಗಾಗಿ ಈ ಎಲ್ಲ 800 ರೀಸೈಕ್ಲರ್ಸ್ ಗಳ ಎವ್ಯಾಲ್ಯೂಯೇಷನ್ ಆಗಬೇಕು ಅಂತ ಹೇಳಿ ಈಗ CPCB ತಿಳಿಸ್ತಾ ಇರ್ತಕ್ಕಂಥದ್ದು. ಪ್ಲಾಸ್ಟಿಕ್ ವೇಸ್ಟ್ ನ ಕುರಿತಂತೆ ಒಂದು ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ ಸಾಕಷ್ಟು ಅಪ್ಲಿಕೇಶನ್ಸ್ ಗಳನ್ನ, ಸೆವೆರಲ್ ಅಪ್ಲಿಕೇಶನ್ಸ್ ಗಳನ್ನ ಭಾರತದಲ್ಲಿ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಹೊಂದಿದೆ. ರಾಷ್ಟ್ರ ಯಾಕೆ ಇಡೀ ಜಗತ್ತಿನಲ್ಲೇ ಪ್ಲಾಸ್ಟಿಕ್ ಅನ್ನ ಅತಿ ಹೆಚ್ಚು ನಾವು ಬಳಸ್ತಾ ಇದ್ದೇವೆ. ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಗಳು ಇದಕ್ಕೇನಿದೆ ಇದು ಇದರ ಕಮರ್ಷಿಯಲ್ ಸಕ್ಸಸ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದ್ರೆ ಇನ್ಡಿಸ್ಕ್ರಿಮಿನೇಟ್ ಡಿಸ್ಪೋಸಲ್ ಆಫ್ ಪ್ಲಾಸ್ಟಿಕ್ ಅನ್ನುವಂಥದ್ದು ನಮಗೆ ಸಾಕಷ್ಟು ಅವಶ್ಯಕತೆ ಇದೆ, ಎಸ್ಪೆಷಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಗಳನ್ನ. ಇವೆಲ್ಲವೂ ಕೂಡ ಎನ್ವಿರಾನ್ಮೆಂಟಲ್ ಗೆ ಒಂದು ದೊಡ್ಡ ಹಜಾರ್ಡ್ ಆಗಿ ಕಾಣಿಸ್ತಾ ಇದೆ. ಪಾರ್ಲಿಮೆಂಟಿನ ಪ್ರಶ್ನೆಗೊಂದಕ್ಕೆ ಉತ್ತರವನ್ನ ನೀಡ್ತಾ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಇತ್ತೀಚೆಗೆ ಏನ್ ತಿಳಿಸುತ್ತೆ ಅಂತಂದ್ರೆ 2018-19ರಲ್ಲಿ ಎಷ್ಟು ಪ್ಲಾಸ್ಟಿಕ್ ಅನ್ನುವಂಥದ್ದು ಗಾರ್ಬೇಜ್ ಹೊರ ಬಂದಿತ್ತೋ ಅದಕ್ಕಿಂತಲೂ 30.59 ಲಕ್ಷ ಟನ್ಸ್ ಗಳಷ್ಟು ಹೆಚ್ಚು ಗಾರ್ಬೇಜ್ 2019-20 ಅಂದ್ರೆ ಒಂದೇ ಸಾಲಿನಲ್ಲಿ ಇಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ತಿಳಿಸಿತ್ತು. ಇದನ್ನ ನೋಡ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ನಾವು ಪ್ಲಾಸ್ಟಿಕ್ ಅನ್ನ ಮೊರೆ ಹೋಗ್ತಿದ್ದೇವೆ, ಅದರ ಯೂಸೇಜ್ ಅನ್ನ ಎಷ್ಟು ಹೆಚ್ಚುಗೊಳಿಸ್ಕೊಂಡಿದ್ದೇವೆ ಅನ್ನುವಂಥದ್ದು ನಮ್ಗೆ ಕಾಣಿಸುತ್ತೆ. ಇಂಡಿಯಾದ ಪ್ಲಾಸ್ಟಿಕ್ ಗಾರ್ಬೇಜ್ ಕ್ರಿಯೇಷನ್ ಅನ್ನುವಂಥದ್ದು ಮೋರ್ ದನ್ ಡಬಲ್ ಆಗಿದೆ. ಆವರೇಜ್ ಇಯರ್ಲಿ ರೈಸ್ ಎಷ್ಟಿದೆ ಅಂತ ಅಂದ್ರೆ 21.8% ನಷ್ಟು ಇರ್ತಕ್ಕಂಥದ್ದು. ಇಂಥ ಒಂದು ಇಶ್ಯೂ ಅನ್ನ ಸಾಲ್ವ್ ಮಾಡೋದಕ್ಕೆ ಮತ್ತು ವೈಜ್ಞಾನಿಕವಾಗಿ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳಿ ಗವರ್ಮೆಂಟ್ ಅನ್ನುವಂಥದ್ದು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಗಳನ್ನ ಕೂಡ 2016ರಲ್ಲಿ ತಂದು 2018 ಮತ್ತು 2021ರಲ್ಲಿ ಇದಕ್ಕೆ ತಿದ್ದುಪಡಿಗಳನ್ನ ಕೂಡ ಮಾಡಿದೆ. ಹಾಗಾದ್ರೆ ಏನೆಲ್ಲ ಎಫರ್ಟ್ಸ್ ಗಳನ್ನ ಹಾಕಲಾಗಿದೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ ಅಂದ್ರೆ ದೀಸ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಗಳನ್ನ ತಂದಿರುವಂತದ್ದಾಗಬಹುದು. ಈ ಮೂಲಕ ಮಿನಿಮಮ್ ಥಿಕ್ನೆಸ್ ಆಫ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಗಳನ್ನ 40 to 50 ಮೈಕ್ರಾನ್ಸ್ ಗಳಿಗೆ ಮ್ಯಾಂಡೇಟ್ ಮಾಡಿದ್ರು. ನಂತರ ಈ ಥಿಕ್ನೆಸ್ ಆಫ್ 50 ಮೈಕ್ರಾನ್ಸ್ ಫಾರ್ ಪ್ಲಾಸ್ಟಿಕ್ ಶೀಟ್ಸ್ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂತ ಅಂದ್ರೆ ಇವುಗಳನ್ನ ರೀಸೈಕಲ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಮಾಡೋದಕ್ಕೆ ಒಂದ್ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ. ಹಾಗೇನೆ ಜುರಿಸ್ಡಿಕ್ಷನ್ ಆಫ್ ಅಪ್ಲಿಕಬಿಲಿಟಿಯನ್ನ ಮುನ್ಸಿಪಾಲಿಟಿ ಏರಿಯಾದಿಂದ ರೂರಲ್ ಏರಿಯಾಸ್ ನವರೆಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಲಾಯ್ತು. ಪ್ಲಾಸ್ಟಿಕ್ ಅನ್ನುವಂಥದ್ದು ಗ್ರಾಮೀಣ ಭಾಗಗಳಿಗೂ ಕೂಡ ರೀಚ್ ಆಗಿದೆ ಅನ್ನುವಂತ ಕಾರಣಕ್ಕೆ. ಇನ್ನ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ತರೋ ಮುಖಾಂತರ ಪ್ರೊಡ್ಯೂಸರ್ಸ್ ಗಳು, ಇಂಪೋರ್ಟರ್ಸ್ ಗಳು ಮತ್ತು ಬ್ರ್ಯಾಂಡ್ ಓನರ್ಸ್ ಗಳಿಗೆ
ಕಂಪನಿಗಳಿಗೆ ಅವರು ಜವಾಬ್ದಾರಿಯುತರಾಗ್ತಾರೆ ಅಥವಾ ಅವರೇ ಜವಾಬ್ದಾರರಾಗ್ತಾರೆ ಈ ಒಂದು ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡೋದು ಅವ್ರ ಜವಾಬ್ದಾರಿ ಅಂತ ಹೇಳಿ ತಿಳಿಸ್ತಾರೆ. ಪ್ರೊಡ್ಯೂಸರ್ಸ್ ಅಂದ್ರೆ ಯಾರು ಈ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಆಗ್ಬಹುದು, ಮಲ್ಟಿ ಲೇಯರ್ಡ್ ಪ್ಯಾಕೇಜಿಂಗ್ ಅಂಡ್ ಶೀಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಇವರನ್ನ ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೇವೆ. ಅವರ ಜವಾಬ್ದಾರಿ ಆಗುತ್ತೆ ಇದನ್ನ ರೀಸೈಕಲ್ ಮಾಡುವಂತದ್ದು, ಅಂದ್ರೆ ಅದನ್ನ ಕರೆಕ್ಟ್ ಆಗಿ ವಾಪಸ್ಸು ಪಡೆಯುವಂತದ್ದಾಗಬಹುದು ಅಥವಾ ಬೇರೊಂದು ಮೂಲದಲ್ಲಿ ಅವರು ಪ್ಲಾಸ್ಟಿಕ್ ಅನ್ನ ವಾಪಸ್ಸು ಪಡೆದು ರೀಸೈಕಲ್ ಮಾಡುವಂತ ಕಾರ್ಯಕ್ಕೆ ಇಂಬು ನೀಡ್ತಿದ್ದಾರೆ ಅನ್ನುವಂಥದ್ದನ್ನ ಪ್ರೂವ್ ಮಾಡೋದು ಅವ್ರ ಕೆಲಸ ಆಗುತ್ತೆ. ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2018ರಲ್ಲಿ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ ಅನ್ನುವಂತ ಒಂದು ಅಮೆಂಡೆಡ್ ರೂಲ್ಸ್ ಅನ್ನುವಂಥದ್ದು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ ಕೂಡ ಅಪ್ಲಿಕಬಲ್ ಆಗ್ತದೆ ಮತ್ತು ಫೇಸಿಂಗ್ ಔಟ್ ಆಫ್ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ ಗೆ ಇದು ಫೋಕಸ್ ಮಾಡುತ್ತೆ. ವಿಚ್ ಆರ್ ನಾನ್ ರೀಸೈಕ್ಲಬಲ್, ಯಾಕೆಂದ್ರೆ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ಸ್ ಗಳು ನಾನ್ ರೀಸೈಕ್ಲಬಲ್ ಆಗಿದ್ವು ಮತ್ತು ನಾನ್ ಎನರ್ಜಿ ರಿಕವರಬಲ್ ಆಗಿದ್ವು, ಇವಕ್ಕೆ ಆಲ್ಟರ್ನೇಟ್ ಯೂಸ್ ಕೂಡ ಇರಲಿಲ್ಲ. ಹಾಗೆ 2021ರಲ್ಲಿ ಕೂಡ ತಿದ್ದುಪಡಿಗಳನ್ನ ತರೋ ಮುಖಾಂತರ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಐಟಮ್ಸ್ ಗಳನ್ನ ಇದು ಐಡೆಂಟಿಫೈ ಮಾಡುತ್ತೆ. ಅವುಗಳ ಲೋ ಯುಟಿಲಿಟಿ ಇರೋದ್ರಿಂದಾಗಿ ಮತ್ತು ಹೈ ಲಿಟರಿಂಗ್ ಪೊಟೆನ್ಶಿಯಲ್ ಇರೋದ್ರಿಂದಾಗಿ 2022ರಲ್ಲಿ ಅವುಗಳನ್ನ ಪ್ರಾಹಿಬಿಟ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ ಮತ್ತು SUP ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಗಳನ್ನ ಬ್ಯಾನ್ ಮಾಡುವಂತ ಕಾರ್ಯವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಪ್ಲಾಸ್ಟಿಕ್ ವೇಸ್ಟ್ ರೀಸೈಕ್ಲರ್ಸ್ ಗಳು ಯಾವ ರೀತಿ EPR ಅನ್ನ ಈ ಒಂದು ರೂಲ್ಸ್ ಗಳನ್ನ ಯಾವ ರೀತಿ ವೈಲೇಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅನ್ನುವಂಥದ್ದು ಎಲ್ಲ ಕಂಪನೀಸ್ಗಳಿಗೂ ಕೂಡ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅನ್ನ ಏನ್ ಮಾಡ್ತಾರೆ ಅಂತ ಕಂಪನೀಸ್ಗಳು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸುತ್ತೆ. EPR ಸ್ಕೀಮ್ ಮ್ಯಾಂಡೇಟ್ ಮಾಡುತ್ತೆ ಬಿಸ್ನೆಸಸ್ ಯಾವೆಲ್ಲ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಅನ್ನ ಬಳಕೆ ಮಾಡ್ತಾವೋ ಅವೆಲ್ಲವೂ ಕೂಡ ರೀಸೈಕಲ್ ಮಾಡಬೇಕು. ಸರ್ಟನ್ ಪರ್ಸೆಂಟೇಜ್ ಆಫ್ ದಿ ಪ್ಲಾಸ್ಟಿಕ್ ಅನ್ನ ಅವ್ರು ಏನ್ ಬಳಸ್ತಾರೆ, ಹಿಂದಿನ 2 ವರ್ಷಗಳಲ್ಲಿ ಅವರು ಬಳಸಿರುವಂತ ಪ್ಲಾಸ್ಟಿಕ್ಕಿನ ಸರ್ಟನ್ ಪರ್ಸೆಂಟೇಜ್ ಅನ್ನ ಅವರು ರೀಸೈಕಲ್ ಮಾಡಲೇಬೇಕು ಅನ್ನುವಂತ ಮ್ಯಾಂಡೇಟ್ ಅನ್ನ ಮಾಡುತ್ತೆ EPR ಸ್ಕೀಮ್ ಅನ್ನುವಂಥದ್ದು. 2022-23 ಸಾಲಿನಲ್ಲಿ ಕಂಪನೀಸ್ಗಳು 70% ರೀಸೈಕಲ್ ಮಾಡಬೇಕು. ಅವರು ಹಿಂದಿನ 2 ಆರ್ಥಿಕ ವರ್ಷಗಳಲ್ಲಿ ಬಳಕೆ ಮಾಡಿದಂತ ಪ್ಯಾಕೇಜಿಂಗ್ ಬಳಕೆ ಮಾಡಿದಂತ ಪ್ಲಾಸ್ಟಿಕ್ ಏನಿತ್ತು ಅದರ 70% ಅವ್ರು ರೀಸೈಕಲ್ ಮಾಡಬೇಕು ಅಂತ ಹೇಳಿ ತಿಳಿಸಿತ್ತು. ಈ ಒಂದು ರೂಲ್ಸ್ ನೋಟಿಗೆ ಕಂಪ್ಲೈನ್ಸ್ ಅನ್ನ ತೋರಿಸಿಲ್ಲ ಅಂತ ಅಂದ್ರೆ ಫೈನ್ಸ್ ಗಳನ್ನ ಕೂಡ ಹ್ಯೂಜ್ ಆಗಿ ಹಾಕುವಂತದ್ದನ್ನ ಕೂಡ ನಾವು ಕಾಣಬಹುದಾಗಿತ್ತು. ಹಾಗಾಗಿ ಅವರಿಗೆ EPR ಸರ್ಟಿಫಿಕೇಟ್ಸ್ ಅನ್ನುವಂಥದ್ರ ಅವಶ್ಯಕತೆ ಇರ್ತಾ ಇತ್ತು. EPR ಸರ್ಟಿಫಿಕೇಟ್ಸ್ ಅನ್ನುವಂಥವು ರಿಜಿಸ್ಟರ್ಡ್ ಪ್ಲಾಸ್ಟಿಕ್ ವೇಸ್ಟ್ ರೀಸೈಕಲರ್ಸ್ ಗಳ ಕಡೆಯಿಂದ ಜನರೇಟ್ ಆಗುತ್ತೆ. ಇವರು ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ರೀಸೈಕಲ್ ಮಾಡ್ತಾರೆ. ಎವ್ರಿ ಟನ್ ಆಫ್ ಪ್ಲಾಸ್ಟಿಕ್ ರೀಸೈಕಲ್ಡ್ ಬೈ ದೆಮ್ ಅನ್ನುವಂಥದ್ದು ಒಂದು ಸರ್ಟಿಫಿಕೇಟ್ ಅನ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಈ ಸರ್ಟಿಫಿಕೇಟ್ಸ್ ಗಳು ಲೆಜಿಟಿಮೇಟ್ ಅಂತ ಹೇಳಿ ಕನ್ಸಿಡರ್ ಆಗ್ತವೆ ಯಾವಾಗ ಅಂತ ಅಂದ್ರೆ ರೀಸೈಕ್ಲರ್ಸ್ ಗಳು ಆಕ್ಚುಯಲ್ ಆಗಿ ಆ ರೀಸೈಕಲ್ಡ್ ಪ್ಲಾಸ್ಟಿಕ್ ಅನ್ನ ಕಲೆಕ್ಟ್ ಮಾಡಿದಂತ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡಿ ಮತ್ತೆ ಸೆಲ್ ಮಾಡ್ತಿದ್ದಾರೆ ಅಂದಾಗ ಇಂಥ ಸರ್ಟಿಫಿಕೇಟ್ ಗೆ ವ್ಯಾಲ್ಯೂ ಬರುತ್ತೆ. ಈ ಸರ್ಟಿಫಿಕೇಟ್ಸ್ ಗಳು ಅಪ್ಲೋಡ್ ಆಗ್ತಿದಾವೆ ಡೆಡಿಕೇಟೆಡ್ ಪೋರ್ಟಲ್ ನಲ್ಲಿ, CPCB ಮೇಂಟೈನ್ ಮಾಡಿರುವಂತ ಡೆಡಿಕೇಟೆಡ್ ಪೋರ್ಟಲ್ ನಲ್ಲಿ. ಅಂಡ್ ರೀಸೈಕ್ಲರ್ಸ್ ಅಂಡ್ ಬಯರ್ಸ್ ಗಳು ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾರೆ ಮತ್ತು ಈ ಸರ್ಟಿಫಿಕೇಟ್ಸ್ ಗಳನ್ನ ಆನ್ಲೈನ್ ನಲ್ಲಿ ಟ್ರೇಡ್ ಮಾಡ್ತಾರೆ ಕೂಡ. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಕಾಣ ಸಿಕ್ಕಿದೆ ಅಂತಂದ್ರೆ ದ 4 ರೀಸೈಕ್ಲಿಂಗ್ ಕಂಪನೀಸ್ ಅನ್ನುವಂಥವು ಮೆನಿ ಮೋರ್ EPR ಸರ್ಟಿಫಿಕೇಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿವೆ. ಅವುಗಳ ಪ್ಲಾಂಟ್ಸ್ ಗಳ ಇನ್ಸ್ಟಾಲ್ಡ್ ಕೆಪಾಸಿಟೀಸ್ ಗಳಿಗಿಂತಲೂ ಕೂಡ ಹೆಚ್ಚಿನ ಸರ್ಟಿಫಿಕೇಟ್ಸ್ ಗಳನ್ನ ಜನರೇಟ್ ಮಾಡಿವೆ ಅನ್ನುವಂಥದ್ದು ನಮ್ಗೆ ಕಾಣ ಸಿಕ್ಕಿದೆ. ಯಾಕೆ ಅಂತ ಅಂದ್ರೆ ಪ್ರೂಫ್ ಆಫ್ ಸೇಲ್ಸ್ ಗಳನ್ನ CPCB ಗೆ ಅವು ಜನರೇಟ್ ಕೂಡ ಅಂದ್ರೆ ಎಸ್ಟಾಬ್ಲಿಷ್ ಕೂಡ ಮಾಡಿಲ್ಲ. ಇದರಿಂದ ಏನ್ ಗೊತ್ತಾಗ್ತದೆ, ಇವರು EPR ನ ಅಡಿಯಲ್ಲಿನ ರೂಲ್ಸ್ ಗಳನ್ನ ವೈಲೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. EPR ಸ್ಕೀಮ್ ನ ಮೆಕ್ಯಾನಿಕ್ಸ್ ನ ಬಗ್ಗೆ ಒಂದು ಕ್ಲಾರಿಟಿ ರೀಸೈಕ್ಲರ್ಸ್ ಗಳ ಬಳಿ ಇಲ್ಲದೆ ಇರತಕ್ಕಂಥದ್ದು ಇದಕ್ಕೊಂದು ಕಾರಣ ಕೂಡ ಆಗಿರಬಹುದು. ಭಾರತ ಹೇಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಕ್ರೈಸಿಸ್ ಅನ್ನ ಇದು ಕಾರ್ಯ ಅಂದ್ರೆ ತಡೆಯೋದಕ್ಕೆ ಬ್ಯಾನ್ ಮಾಡಿರುವಂತದ್ದಾಗಿರ್ಬೋದು, ಯಾವ ರೀತಿ ಇದು ಇವೆಲ್ಲವನ್ನ ನೋಡ್ಕೊಳ್ತಾ ಇದೆ, ಮ್ಯಾನೇಜ್ ಮಾಡ್ತಿದೆ, ಹೌ ಬ್ಯಾಡ್ ಇಟ್ ಈಸ್ ಅಂತ ನೋಡಿದ್ರೆ ಬ್ಯಾಡ್ ಅನ್ನೋದ್ರಲ್ಲಿ 3rd ಇಂಡಿಯಾ ಗ್ಲೋಬಲಿ ರ್ಯಾಂಕಿಂಗ್ ಆಗಿರ್ತಕ್ಕಂಥದ್ದು. 5.5 ಮಿಲಿಯನ್ ಟನ್ಸ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಜನರೇಟ್ ಮಾಡ್ತಾ ಇದೆ. 94th ಆಗುತ್ತೆ ಪರ್ ಕ್ಯಾಪಿಟಾ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಇದು ಜನರೇಟ್ ಮಾಡ್ತಿರುವಂತದ್ದು. ಪ್ರತಿಯೊಬ್ಬ ವ್ಯಕ್ತಿಯು 1 ವರ್ಷಕ್ಕೆ 4 kg ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತದಲ್ಲಿ. ಇದು ಏನ್ ತೋರಿಸುತ್ತೆ ಅಂತ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಇನ್ ಇಂಡಿಯಾ ಅನ್ನುವಂಥದ್ದು ಆಗ್ಲೇಬೇಕು, ಅದು ಎಫೆಕ್ಟಿವ್ ಆಗಿ ಆಗ್ಬೇಕು ಅನ್ನುವಂಥದ್ದು ನಮ್ಗೆ ತೋರಿಸುತ್ತೆ. ಆದ್ರೆ ರಫ್ಲಿ 11% ಆಫ್ ದಿ ಎಂಟೈರ್ ಗ್ಯಾಮೆಟ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವೇಸ್ಟ್ ಏನಿದೆ ಅದನ್ನ ಮಾತ್ರವೇ ಇವತ್ತು ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಈ ಬ್ಯಾನ್ ಅನ್ನುವಂಥದ್ದು. ಆದ್ರೆ ಅದು 100% ಆಗುವಷ್ಟು ಎಫೆಕ್ಟಿವ್
ಇಂಪ್ಲಿಮೆಂಟೇಷನ್ ನಮಗೆ ಅವಶ್ಯಕವಾಗಿ ಇರ್ತಕ್ಕಂಥದ್ದು. ಇನ್ನ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು ಒಂದು ಸ್ಟ್ಯಾಟ್ಯುಟರಿ ಅಂದ್ರೆ ಶಾಸನಬದ್ಧ ಸಂಸ್ಥೆಯಾಗಿದ್ದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನ ಅಡಿಯಲ್ಲಿ ಇದು ಕಾರ್ಯ ಮಾಡುತ್ತೆ. 1974ರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1974 ನ ಅಡಿಯಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಿದೆ. ಇದಕ್ಕೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂಡರ್ ದಿ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981 ನ ಅಡಿಯಲ್ಲಿರ್ತಕ್ಕಂಥ ಆಕ್ಟ್ ನಲ್ಲಿರ್ತಕ್ಕಂಥ ಕೆಲವೊಂದು ಪವರ್ಸ್ ಅಂಡ್ ಫಂಕ್ಷನ್ಸ್ ಗಳನ್ನ ಕೂಡ ಇದಕ್ಕೆ ಇಂಟ್ರೆಸ್ಟ್ ಮಾಡಿರ್ತಕ್ಕಂಥದನ್ನ ಕಾಣಬಹುದಾಗುತ್ತೆ. ಬಾಂಗ್ಲಾದೇಶದಲ್ಲಿ ಮುಂದಿನ ಆರ್ಟಿಕಲ್, ಬಾಂಗ್ಲಾದೇಶ್ ಡೆಪ್ಲಾಯ್ಸ್ ಆರ್ಮಿ ಆಸ್ ಅನ್ರೆಸ್ಟ್ ಟೋಲ್ ರೈಸಸ್ ಟು 133 ಅನ್ನುವಂಥದ್ದು. ಬಾಂಗ್ಲಾದೇಶದಲ್ಲಿ ಇವತ್ತು ಆಂಟಿ ರಿಸರ್ವೇಶನ್ ಪ್ರೊಟೆಸ್ಟ್ ಅನ್ನುವಂಥದ್ದು ಸಾಕಷ್ಟು ನಡೀತಾ ಇದ್ದು ಇದರ ಕಾಸಸ್ ಅಂಡ್ ಇಂಪ್ಯಾಕ್ಟ್ಸ್ ಹೇಗಿದೆ ಗವರ್ಮೆಂಟ್ ಪಾಲಿಸಿಯ ಮೇಲೆ ಅನ್ನೋದನ್ನ ನೋಡೋಣ. ಮುಖ್ಯವಾದಂತ ಒಂದು ಕರೆಂಟ್ ಅಫೇರ್ಸ್ ಆಗುತ್ತೆ. ಯಾಕೆ ಬಾಂಗ್ಲಾದೇಶದಲ್ಲಿ ಈ ರೀತಿಯ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಅಂತ ಅಂದ್ರೆ, ಬಾಂಗ್ಲಾದೇಶದಲ್ಲಿ 100ಕ್ಕೂ ಹೆಚ್ಚು ಸಾವುಗಳನ್ನ ಕಾಣುವಂತ ಒಂದು ಢಾಕಾವನ್ನ ಅಂದ್ರೆ ಅದರ ಕ್ಯಾಪಿಟಲ್ ಅನ್ನ ಸೀಸ್ ಮಾಡುವಂತ ಒಂದು ಪ್ರೊಟೆಸ್ಟ್ ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಕಾಣ ಸಿಗ್ತಾ ಇದೆ ಅಂತ ಅಂದ್ರೆ, ಮತ್ತು ಶೇಖ್ ಹಸೀನಾ ಅವರ ಸರ್ಕಾರ ಇವತ್ತು ಕರ್ಫ್ಯೂ ಅನ್ನ ಇಂಪೋಸ್ ಮಾಡಿ ಇಂಟರ್ನೆಟ್ ಶಟ್ ಡೌನ್ ಮಾಡುವಂತ ಕಾರ್ಯ ಯಾಕಾಗ್ತಿದೆ ಅಂತ ಅಂದ್ರೆ, ಅಲ್ಲಿ ರಿಸರ್ವೇಶನ್ ನ ವಿಚಾರದಲ್ಲಿ ಸಾಕಷ್ಟು ಗಲಭೆ ಅನ್ನುವಂಥದ್ದು ಉಂಟಾಗ್ತಾ ಇರ್ತಕ್ಕಂಥದನ್ನ ಅದಕ್ಕೆ ಕಾರಣ ಆಗ್ತಾ ಹೋಗಿದೆ. ನವದೆಹಲಿ ಅನ್ನುವಂಥದ್ದು ಇದರ ಬಗ್ಗೆ ಯಾವುದೇ ಕಮೆಂಟ್ ಅನ್ನ ಮಾಡಿಲ್ಲ. ಯಾಕೆಂತಂದ್ರೆ ಬಾಂಗ್ಲಾದೇಶದ ಇಂಟರ್ನಲ್ ಮ್ಯಾಟರ್ ಇದು ಅನ್ನುವಂಥದ್ದು ಭಾರತದ ನಿಲುವಾಗಿದೆ. ಇಂಡಿಯನ್ ಮಿಷನ್ ಅನ್ನುವಂಥದ್ದು ಬಾಂಗ್ಲಾದೇಶದಲ್ಲಿ 978 ಮಂದಿಯನ್ನ ವಾಪಸ್ಸು ಭಾರತಕ್ಕೆ ಕರೆಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿದೆ ಸಾಕಷ್ಟು ಬಾರಿ. ಮತ್ತೆ 778 ಮಂದಿ ವಯಾ ಲ್ಯಾಂಡ್ ಬಾರ್ಡರ್ಸ್ ಅರೌಂಡ್ 200 ಮೆಂಬರ್ಸ್ ಅನ್ನ ಬೈ ಫ್ಲೈಟ್ ವಾಪಸ್ ಕರೆಸುವಂತ ಕಾರ್ಯವನ್ನ ಇಂಡಿಯನ್ ಮಿಷನ್ ಅನ್ನುವಂಥದ್ದು ಮಾಡಿದೆ. ಯಾರೆಲ್ಲ ಭಾರತೀಯರು ಬಾಂಗ್ಲಾದೇಶದಲ್ಲಿದ್ರೋ ಅವರಲ್ಲಿ 978 ಮಂದಿಯನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳುವಂತ ಕಾರ್ಯ ಆಗಿರ್ತಕ್ಕಂಥದ್ದು. ಈ ಮಿಷನ್ ಅನ್ನುವಂಥದ್ದು ಮೋರ್ ದೆನ್ 4000 ಇಂಡಿಯನ್ ಸ್ಟೂಡೆಂಟ್ಸ್ ಗಳೊಟ್ಟಿಗೆ ಕೂಡ ಕಾಂಟ್ಯಾಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ ಅನ್ನುವಂಥದ್ದನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ರಿಸರ್ವೇಶನ್ ಪಾಲಿಸಿ ಅನ್ನುವಂಥದ್ದು ಬಾಂಗ್ಲಾದೇಶದಲ್ಲಿ ಏನಿದೆ, ಈ ರಿಸರ್ವೇಶನ್ ಸಿಸ್ಟಮ್ 1972ರಲ್ಲಿ ನೋಟಿಫೈ ಆಗಿದೆ. ಇದು 1972ರಲ್ಲಿ ಏನ್ ಬಂತು, 30% ಸರ್ಕಾರಿ ಸೇವೆಗಳನ್ನ ಮತ್ತು ಸೆಮಿ ಗವರ್ಮೆಂಟ್ ಪೋಸ್ಟ್ ಗಳನ್ನ ಫ್ರೀಡಂ ಫೈಟರ್ಸ್ ಗಳಿಗೆ ರಿಸರ್ವ್ ಮಾಡೋದು, 10% ಮಹಿಳೆಯರಿಗೆ ರಿಸರ್ವ್ ಮಾಡುವಂತ ಒಂದು ವ್ಯವಸ್ಥೆ ಆಗಿತ್ತು. ಶೇಖ್ ಮುಜಿಬುರ್ ರೆಹಮಾನ್ ಅವರ ಅಸೋಸಿಯೇಷನ್ ಆದ ನಂತರದಲ್ಲಿ ಈ ಕೋಟಾಸ್ ಎಫೆಕ್ಟಿವ್ ಆಗಿ ಫ್ರೋಸನ್ ಆದ್ವು ಅಂಟಿಲ್ 1996 ನವರೆಗೆ. ಆಗ ಶೇಖ್ ಹಸೀನಾ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಫಾರ್ ದ ಫಸ್ಟ್ ಟೈಮ್ ಬಾಂಗ್ಲಾದೇಶಕ್ಕೆ. ಬೆನಿಫಿಟ್ಸ್ ಆಫ್ ದಿ ಫ್ರೀಡಂ ಫೈಟರ್ಸ್ ಕೋಟಾ ಅನ್ನುವಂಥದ್ದು ಸಬ್ಸಿಕ್ವೆಂಟ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ ಅವರ ಸನ್ಸ್ ಅಂಡ್ ಡಾಟರ್ಸ್ ಗಳಿಗೆ. ಇವರು ಶೇಖ್ ಹಸೀನಾ ಅವರ ಆಡಳಿತಕ್ಕೆ ಬಂದ ನಂತರ 2001 ನಂತರದಲ್ಲಿ ಅವಾಮಿ ಲೀಗ್ ಅನ್ನುವಂಥದ್ದು ಪವರ್ ಅನ್ನ ಕಳ್ಕೊಳ್ಳುತ್ತೆ. ಪ್ರೋಸೆಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಕೋಟಾ ಅನ್ನುವಂಥದ್ದು ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ಬಟ್ ಹಸೀನಾ ಅವರು ಪ್ರೈಮ್ ಮಿನಿಸ್ಟರ್ ಆಗಿ 2009ರಲ್ಲಿ ಮತ್ತೆ ರಿಟರ್ನ್ ಆಗ್ತಾರೆ. 2 years ಲೇಟರ್ ಕೋಟಾ ಬೆನಿಫಿಟ್ಸ್ ಅನ್ನುವಂಥವು ಮತ್ತೆ ಸಿಗ್ತಾ ಹೋಗುತ್ತೆ ಫ್ರೀಡಂ ಫೈಟರ್ಸ್ ಗಳ ಗ್ರ್ಯಾಂಡ್ ಚಿಲ್ಡ್ರನ್ಗೆ. ವಿತ್ಡ್ರಾವಲ್ ಆಫ್ ಕೋಟಾ ಅನ್ನುವಂಥದ್ದು 2018ರಲ್ಲಿ ನಡೆಯುತ್ತೆ. ದೆನ್ ಹಸೀನಾ ಗವರ್ಮೆಂಟ್ ಅನ್ನುವಂಥದ್ದು ಫ್ರೀಡಂ ಫೈಟರ್ ಕೋಟಾವನ್ನ ಸ್ಕ್ರಾಪ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡುತ್ತೆ ಮತ್ತು ಬೇರೆ ಕೋಟಾವನ್ನ ಕೂಡ ಸ್ಕ್ರಾಪ್ ಮಾಡುವಂತ ನಿರ್ಧಾರ. ಇಂಥ ಒಂದು ನಿರ್ಧಾರವನ್ನ ಕೋರ್ಟ್ ನಲ್ಲಿ ಸಬ್ಸಿಕ್ವೆಂಟ್ ಆಗಿ ಚಾಲೆಂಜ್ ಕೂಡ ಮಾಡಲಾಯಿತು. ಇದೇ ಜೂನ್ 5ರಂದು ಹೈಕೋರ್ಟ್ ಅನ್ನುವಂಥದ್ದು ರೂಲ್ ಮಾಡುತ್ತೆ. ಗವರ್ಮೆಂಟಿನ ಡಿಸಿಷನ್ ಅನ್ನುವಂಥದ್ದು ಆರ್ಬಿಟ್ರರಿ ಆಗಿದೆ ಮತ್ತು ಫ್ರೀಡಂ ಫೈಟರ್ಸ್ ಗಳಿಗೆ ಇದ್ದಂತ ಕೋಟಾ ಏನಿತ್ತು ಮತ್ತು ಅವರ ಪ್ರೋಜನಿ ಅನ್ನುವಂಥದ್ದು ಒನ್ ಆಫ್ ದಿ ಮೋಸ್ಟ್ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಆಫ್ ದಿ ಕಂಟ್ರಿ ಸಿಟಿಸನ್ಸ್ ಆಗಿದೆ. ಹಾಗಾಗಿ ಈ ರೀತಿ ನಿರ್ಧಾರಗಳನ್ನ ತಗೊಳ್ಳೋದು ಆರ್ಬಿಟ್ರರಿ ಅಂತ ಹೇಳಿ ಹೈಕೋರ್ಟ್ ತಿಳಿಸುತ್ತೆ. ವಿದ್ಯಾರ್ಥಿಗಳು ಏಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಈ ರೀತಿಯ ಕೋಟಾ ಮತ್ತೆ ವಾಪಸ್ಸು ಬರೋದು ಅನ್ನುವಂಥದ್ದು ಇವತ್ತಿನ ಸ್ಟೂಡೆಂಟ್ಸ್ ಗಳಿಗೆ, ಬಾಂಗ್ಲಾದೇಶದ ಯೂತ್ಸ್ಗೆ ಸಾಕಷ್ಟು ತೊಡಕಾಗುತ್ತೆ. ಯಾರು ಮೆರಿಟ್ ಪಡೆದಿರ್ತಾರೋ ಅಂಥವರಿಗೆ ಸ್ಥಾನ ಸಿಗೋದಿಲ್ಲ ಅನ್ನುವಂಥದ್ದು ಅವರ ಒಂದು ನಿಲುವಾಗಿದೆ. ವಿದ್ಯಾರ್ಥಿಗಳು ಈ ಕೋಟಾ ಅನ್ನುವಂಥದ್ದು 10% ಮಾತ್ರ ಸೀಮಿತ ಆಗ್ಬೇಕು ಅಂತ ಹೇಳಿ ಏಪ್ರಿಲ್ ಪ್ರೊಟೆಸ್ಟ್ ಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಕೋರ್ಟಿನ ಆರ್ಡರ್ ಬೇರೆ ರೀತಿ ಇತ್ತು ಅನ್ನುವಂತ ಕಾರಣಕ್ಕೆ ಇದು ಎಲ್ಲಿ ಮತ್ತೆ ವಾಪಸ್ಸು ಹಿಂದಿನ ರೀತಿಯಲ್ಲಿ 30% ಇಂಪ್ಲಿಮೆಂಟ್ ಆಗುತ್ತೋ ಅನ್ನುವಂಥದ್ದನ್ನ ಪ್ರೊಟೆಸ್ಟ್ ಮಾಡ್ತಾ ವಿದ್ಯಾರ್ಥಿಗಳು ಈ ಪ್ರೊಟೆಸ್ಟ್ ಅನ್ನುವಂಥದ್ದು ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇರ್ತಕ್ಕಂಥದನ್ನ ಕಾಣಬಹುದಾಗಿದೆ. ಇದರಿಂದ ಬಾಂಗ್ಲಾದೇಶದ ಆರ್ಥಿಕತೆಗೂ ಕೂಡ ಸಾಕಷ್ಟು ತೊಂದರೆ ಆಗೋದನ್ನ ಕಾಣಬಹುದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ಅತಿ ಹೆಚ್ಚು ಎಲಿಫೆಂಟ್ಸ್ ಗಳ ಸಂಖ್ಯೆಯನ್ನ ಹೊಂದಿರತಕ್ಕಂತ ರಾಜ್ಯ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ವಿ. ಸರಿಯಾದ ಉತ್ತರ ಕರ್ನಾಟಕ ಅನ್ನುವಂಥದ್ದು ಗೊತ್ತಿರ್ಲಿ. ನಾಳಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.